ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ನೀನೆ ತಾನೇ. ಅಮ್ಮ ಅಪ್ಪನ ಈಗೆಲ್ಲ ಕರೆಯೋದು, ಕ್ಲೈಂಟ್ ಬರೀತಾ ಇದ್ರಲ್ಲ ಅವಾಗ ಕರಿಬೇಕಾಗಿತ್ತು. ಹೇಗಿದ್ದೀರಾ? ಕೈ ಎತ್ತಕ್ಕಾಗಲ್ವಂತೆ. ಕೈ ನಮ್ಮ ಮೈನೇ ಎತ್ತಕ್ಕಾಗ್ತಾ ಇಲ್ಲ. ಕ್ಲೈಂಟ್ ನನ್ ಮೇಲೆ ಕೈ ಮಾಡ್ಬಿಟ್ನಮ್ಮ. ಯಾಕೆ? ಅವ್ವ ನಂದೇನು ತಪ್ಪಿರ್ಲಿಲ್ಲಮ್ಮ, ಗ್ರಹಚಾರ ಕೆಟ್ಟಿತ್ತು ಅದೇ. ಯಾಕೆ ಸುಳ್ಳು ಹೇಳ್ತೀರಾ? ವೇದ ಕೇಸ್ ಓದಿದ್ದಾರೆ ಕಣೆ. ಕ್ಲೈಂಟ್ ಇಕ್ಕ ಮುಕ್ಕ ಒತ್ತಿದ್ದಾನೆ, ಒತ್ತು ಬಂದಿದ್ದಾನೆ. ಇಲ್ಲಮ್ಮ, ಅವನೊಬ್ಬ ದೊಡ್ಡ ಬಾಡಿ ಬಿಲ್ಡ್ರು. ಕೇಸಲ್ಲಿ ಸೋತು ಬಿಟ್ಟೆ, ಅವನು ಸಿಟ್ಟು ಬಂತು. ಬೈತಾ? ಎರಡು ಕೈಗಳನ್ನ ಮೇಲೆತ್ತಿ ಎಂದ. ನಾನು ಎತ್ತದೆ, ಲಟಕ್ಕಂತ ಮುರಿದು ಬಿಟ್ಟ. ಎರಡು ಕೈಗಳಿಗೆ 1 ತಿಂಗಳು ರೆಸ್ಟ್ ಕೊಡಿ, ಸರಿ ಹೋಗುತ್ತೆ ಅಂದ. ಬಾಬಾ ತುಂಬಾ ನೋವಾಗ್ತಾ ಇದ್ಯಾ? ಈಗ ಅವ್ವ ಅವ್ವ ಅಂದ್ರೆ ಏನು ಪ್ರಯೋಜನ? ಆ ಕ್ಲೈಂಟ್ ಅಲ್ಲಿ ಒದೆ ತಿಂತಿದ್ದೀರಲ್ಲ, ನೀವು ಗಂಡ್ತಾನೆ ನಿಂತ್ಕೊಂಡು ಹೊಡೆಯಕ್ಕಾಗ್ಲಿಲ್ವಾ? ನೋಡಿ, ಈ ನೋವನ್ನ ಈಗ್ಲೇ ವಾಶ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಹಳೆ ನೋವು ಮುಡ್ಕೊಂಡ್ಬಿಡುತ್ತೆ. ಸುಮ್ಮನಿರ್ರಿ. ಸೆರೆಯಾದೆನು ಸೆರೆಯಾದೆನು ಕಣ್ಣಲ್ಲೇನೆ, ಮರೆಯಾದೆನು ಮರೆಯಾದೆನು ನಿನ್ನಲ್ಲೇನೆ. ನನ್ನ ಪಾಲಿಗೆ ಈ ಬಾಳಿಗೆ ಎಲ್ಲಾನು ನೀನೇ. ಸತ್ಯ ಈಸ್ ಇನ್ ಲವ್, ಸತ್ಯ ಈಸ್ ಇನ್ ಲವ್, ಸತ್ಯ ಈಸ್ ಇನ್ ಲವ್, ಸತ್ಯ ಸತ್ಯ ಇದಿಲ್ಲಪ್ಪ. ಕೈ ಕಾಲು ಮುಡ್ದಿದ್ರೆ ಬುದ್ಧಿ ಬಂದಿಲ್ಲ ಅಲ್ವಾ? ರೀ, ಕೈ ಮುಟ್ಟಿದ ತಕ್ಷಣ ಹೆಸರೇ ಮಾಡ್ತೋದ್ರ? ನೀವ್ ಇದೇ ತರ ಕೈ ಕೈ ಹಿಡ್ಕೊಂಡು ಕುಣಿತಾರೆ, ನಿಜವಾಗ್ಲೂ ಗುಂಡ್ರುಗೋವಿ ಸಜ್ಜಿನ ಕರ್ಕೊಂಬಂದ್ ಕೈ ಕಾಲು ಮುಟ್ಟಾಕ್ಬಿಡ್ತೀನಿ. ಇತ್ತೀಚೆಗೆ ಕ್ಲೈಂಟ್ಗಳು ಗುಂಡಣ್ಣವ್ರ ಮೇಲೆ ಅಟ್ಯಾಕ್ ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ. ಏನ್ ಮಾಡಕ್ಕಾಗುತ್ತೆ ಪರೋ? ಹಾಸ್ಪಿಟಲ್ ಅಲ್ಲಿ ಪೇಷಂಟ್ಸ್ ಹತ್ರ ಡಾಕ್ಟರ್ ಹೊಡಿತಾರೆ, ಕೋರ್ಟ್ ಅಲ್ಲಿ ಕೇಸ್ ಸೋತ್ರೆ ಲಾಯರ್ ಹೊಡಿತಾರೆ. ಸೋಲು ಗೆಲುವೆಲ್ಲ ಅವ್ರ ಕೈಲಿರುತ್ತೇನೆ, ಅದನ್ನ ನೋಡೋಕ್ಕಿಂತಾನೆ ಮೇಲೊಬ್ಬ ದೇವ್ರು ಇರ್ತಾರೆ. ಏನು ಯೋಚನೆ ಮಾಡಬೇಡಿ, ಎಂತ ನೋವು ಇದ್ರು ನಾನು ವಾಸಿ ಮಾಡ್ತೀನಿ. ಪೇಷಂಟ್ ಇಲ್ಲಿ. ಯಾರಿವ್ರು? ಮಂಜ, ತುತ್ತೂರಿ ಮಂಜ. ಈ ಮಂಜ ಓದಿದ್ರೆ ತುತ್ತೂರಿ, ಹುಡುಗಿರೆಲ್ಲ ಬೇಲ್ಪುರಿ, ಆಂಟಿರೆಲ್ಲ ಪಾನಿಪುರಿ, ಚಿಕ್ಕ ಮಕ್ಳೆಲ್ಲ ಹಾಲ್ಪುರಿ. ದೈಪುರಿ ಕೇಳಿದೀನಿ, ಸೇವ್ಪುರಿ ಕೇಳಿದೀನಿ, ಇದ್ಯಾವುದು ಹಾಲ್ಪುರಿ? ಪ್ರಾಸಕ್ ಹಂಗಂದೆ. ಸುಮ್ನಿರೋ ಬನ್ನೂರ್ ಪುರಿ. ತುತ್ತೂರಿ ಎಲ್ಲಿ ಬಾರಿಸ್ತೀಯ? ಬಿಡುವಿದ್ದಾಗ ಬಾರಿಸ್ತೀನಿ, ನೀವೀಗ ಟ್ರೀಟ್ಮೆಂಟ್ ಕೊಡಿ, ಫೇಲ್ಯೂರ್ ಆದ್ರೆ ತುತ್ತೂರಿ ತರ್ತೀನಿ. ಮಾತೆಲ್ಲ ಆಡ್ಬಾರ್ದು, ಬಿಡ್ತೋನು. ಡಾಕ್ಟ್ರೆ, ನಮ್ ಗುಂಡಣ್ಣಗೆ ಒಳ್ಳೆ ಶಕ್ತಿ ಬರ್ಬೇಕು ಅಂತ ಮಾತ್ರೆ ಕೊಡಿ. ಪಂಡಿತ್ರೆ, ನಾನು ಮೊನ್ನೆನಿಂದ ಕಣ್ಣುರಿ, ಅದಕ್ಕೇನಾದ್ರೂ ನಿಮ್ಮ ಆಯುರ್ವೇದಿಕಲ್ಲಿ ಔಷಧಿ ಇದೆಯಾ? ಕಣ್ಣುರಿ, ತಲೆ ಉರಿ, ಹೊಟ್ಟೆ ಉರಿ, ಕಾಲುರಿ, ಯಾವುದೇ ಉರಿ ಇದ್ರು ನಮ್ಮ ಹತ್ರ ಔಷಧಿ ಇದೆ. ಏನ್ ಹೇಳಿದೆ ನಿನಗೆ? ಕಣ್ಣುರಿ. ಕಣ್ಣುರಿ ಅಲ್ವಾ? ಆನು ಆ ಕಚ್ಚು ಗುಳಿಗೆನ. ಅಯ್ಯೋ, ಕಹಿ ಕಹಿ, ಡಾಕ್ಟ್ರು ವಿಷ ಕೊಟ್ಬಿಟ್ರು. ಕಹಿ ಕಹಿ ಹೋಗ್ಬಿಡ್ತೀನಿ. ಮುಗಿಬೇಡ ಮುಗಿಬೇಡ, ಅದು ಬಂಗಾರ ಇದ್ದ ಹಾಗೆ, ನೀರ್ ಕುಡಿ. ಮಂಜುಡಿಯರ್, ಹೇಗಿದೆ ಕಣ್ಣೂರಿ? ಈಗ ಸರಿ ಹೋಯ್ತಾ? ನಾನ್ ಕರೆಕ್ಟ್ ಆಗಿ ಕಾಣಿಸ್ತಿದ್ದೀನಾ? ಕಣ್ಣುರಿ ಫೋಂಡು. ಏನು ಫೋಂಡ? ಫೋಂಡು ಅಂದ್ರೆ ಹೋಯ್ತು ಅಂತ. ಅದು ನಿರಂಜನ. ಅವನಿವತ್ತು ರಜಾ. ನಾನು ಹೇಳಿದ್ದು ಅವನಲ್ಲ, ಗುಳಿಗೆ. ಆಯುರ್ವೇದ ಶಾಸ್ತ್ರ ಅಂದ್ರೆ ಏನು ಅನ್ಕೊಂಡಿದ್ದೀರಾ? ಅದು ಬಹಳ ಹಿಂದೆಯಿಂದ ಇದ್ದಂತ ವೈದ್ಯಶಾಸ್ತ್ರ, ಪುರಾಣ ಪುಣ್ಯ ಕಾಲದಿಂದ ಇರೋದು ಅದೇನೆ. ನೀವು ಈ ಗುಳಿಗೆ ತಗೊಂಡ್ರೆ ನಿಮ್ ಮೈ ಕೈ ನೋವೆಲ್ಲ ಹೊರಟೋಗುತ್ತೆ. ಎಲ್ಲಿ ಆರ್ನಿ ಹಾಗೆ ಇಟ್ಕೊಂಡು ಅಗಿರಿ. ಡಾಕ್ಟ್ರೇ, ನನ್ನ ಜೀವನದಲ್ಲಿ ನಾನು ಇಷ್ಟೊಂದು ಕಹಿ ತಿಂದಿರಲಿಲ್ಲ. 100 ಹಾಗಲಕಾಯಿನ ಒಟ್ಟಿಗೆ ಬಾಯಿಗೆ ಹಾಕೊಂಡಂಗಾಯ್ತು. ಹೊರತು ಗೊತ್ತು ಮಾಡಿದ್ರೆ ಕಹಿನೇ ಇರ್ತಾ ಇರ್ಲಿಲ್ಲ. ಏನ ಹಾಗಲಕಾಯಿನ ಎಲ್ಲಿದೆ? ಗುಂಡಣ್ಣನ ಬಾಯಲ್ಲಿ. ಹೇಳ್ತಾ ಇರೋದು ಬಾಯಲ್ಲಿರೋ ಮಾತ್ರೆಗೆ. ಹೌದಾ? ಹಾಗೆ ಸ್ವಲ್ಪ ಹೊತ್ತು ಬಾಯಲ್ಲಿ ಇಟ್ಕೊಂಡಿರಿ, ಕಹಿ ಆದ್ರೆ ತಡ್ಕೊಳ್ಳಿ. ಡಾಕ್ಟ್ರೇ, ಇನ್ನು ಎಷ್ಟೊತ್ತು ಇಟ್ಕೊಂಡಿರ್ಬೇಕು? ಅವ್ರು ಹೇಳಿದ್ರು ತಾನೆ ತಡ್ಕೊಳ್ಳಿ ಅಂತ, ಸ್ವಲ್ಪ ತಡ್ಕೊಳ್ಳಿ. ನೋಡಿ, ಕಹಿನ ತಡ್ಕೊಂಡಾಗ್ಲೇ ನೋವು ಹೋಗಕ್ ಸಾಧ್ಯ. ಈಗ ನೀರ್ ಕುಡೀರಿ. ಡಾಕ್ಟ್ರೇ,
ನಾನು ಕೊಟ್ಟಿರೋ ಶಿಕ್ಷಣ ನಮ್ಮ ವೈರಿಗೂ ಕೊಡಬೇಡಿ. ಡಾಕ್ಟ್ರೆ ಈ ವಾಸಿ ಆಗತ್ತೆ ತಾನೇ? ಸರಿ ಹೋಗುತ್ತಮ್ಮ, ಯಾಕೆ ಯೋಚನೆ ಮಾಡ್ತೀರಿ? ನಿಮ್ ಗಂಡ ಕ್ಲೈಂಟ್ ಕೈಯಲ್ಲಿ ಏರ್ತಿರೋದು ಆಗಾಗ ಇದ್ದೇ ಇರುತ್ತಲ್ವಾ? ಪಂಡಿತ್ರೆ ನಮ್ ಭಾವಣ್ಣ ಆಗಾಗ ಇರ್ತೀನಲ್ಲ, ಏನೋ ಅಪರೂಪಕ್ಕೆ ಅವಾಗ್ಲೋ ಇವಾಗ್ಲೋ ಒಂದೊಂದ್ ಸರಿ ಅಷ್ಟೇ. ಹೌದೌದು, ಅಪರೂಪಕ್ಕೆ ತಿಂದ್ರು ಸರಿಯಾಗಿ ತಿಂತಾರೆ. ಹೌದು ಡಾಕ್ಟ್ರೆ, ಇವ್ರ ಕೇಸ್ ಸೋಲ್ತಾರೆ, ಕ್ಲೈಂಟ್ ಇಟ್ಕೊಂಡು ಹೊಡಿತಾನೆ. ಕನಿಷ್ಠ ಪಕ್ಷ ಆದ್ರೂ ವಾರದಲ್ಲಿ 2 ದಿನ ಒದೆ ತಿಂತಾರೆ. ಸುಮ್ಮನೆ ಏನೇನು ಹೇಳ್ಬೇಡಮ್ಮ. ಆಯ್ತು ಬಿಡ್ರಿ, 3 ದಿನ ಒದೆ ತಿಂತಾರೆ. ಶರೀರ ಗಟ್ಟಿ ಮಾಡ್ಕೋಬೇಕು. 6 ಪ್ಯಾಕ್ ತಗೊಂಡು ಜಟ್ಟಿ ಆಗ್ಬಿಟ್ರೆ ಯಾರು ಹತ್ರ ಬರಲ್ಲ. ಗುಂಡಣ್ಣವ್ರಿಗೆ 6 ಪ್ಯಾಕಾ? ಇರ್ಲಿ, 3 ಪ್ಯಾಕ್ ಹೆಂಡತಿ ಕೊಡ್ಲಿ, ಇರುಳಿದು 3 ಪ್ಯಾಕ್ ಬೇರೆ ಯಾರಿಗಾರು ಕೊಡ್ಬೋದಲ್ಲ. ಅದು ಸರಿ ಬಿಡಿ ಡಾಕ್ಟ್ರೆ, 6 ಜನಕ್ಕೆ 6 ಪ್ಯಾಕ್ ಕೊಡ್ಬೋದಲ್ವಾ? ಕ್ಲೈಂಟ್ಸ್ ಇಷ್ಟೆಲ್ಲ ಹೊಡೆದ್ರು ನಿಮಗೆ ಬುದ್ಧಿ ಬರ್ಲಿವಲ್ಲ ಗುಂಡಣ್ಣ. ಏನ್ ಹೇಳಿ, ತಗೊಳ್ಳಿ ಇದನ್ನ 1 ತಿಂಗಳು ಪೂರ್ತಿ 3 ಹೊತ್ತು ಕೊಡಿ, 1 ಹೊತ್ತು ಬಿಡಬಾರ್ದು. ಬಿಡಲ್ಲ. ಇದನ್ ತಿಂದ್ರೆ ಏನಾಗುತ್ತೆ? ಜಟ್ಟಿ ಹಾಕ್ತೀರಿ. ಇಂಟರ್ನ್ಯಾಷನಲ್ ಅರ್ನಾಲ್ಡ್ ಇದ್ದಾಗೆ, ನ್ಯಾಷನಲ್ ಅಲ್ಲಿ ಸುಶೀಲ್ ಕುಮಾರ್ ಇದ್ದಾಗೆ. ಸುಶೀಲ್ ಕುಮಾರ್ ತರ ನೀವು ಭಾರತಕ್ಕೆ ಇನ್ನೊಂದು ಕೊಡುಗೆ ಹಾಕ್ತೀರಿ. ಹಾಗಾದ್ರೆ ನಾನು ವೈಶಾಲಿ ಸುಶೀಲ್ ಕುಮಾರ್ ಸಿಂಗ್ ಅಂತ ಹೆಸರು ಚೇಂಜ್ ಮಾಡ್ಕೋಬೇಕಾ? ಹೆಂಗಿರಮ್ಮ, ಉದ್ದ ಆಗ್ಬಿಡುತ್ತೆ. ಅದೇ ಅಲ್ಲ ನೋಡಿ ಡಾಕ್ಟ್ರೆ, ಇದನ್ನ ಈಗ ಬಾಯಿಗೆ ಹಾಕಿದ್ರಲ್ಲ ಮಾತ್ರೆ ಅಷ್ಟೇ ಕಹಿ ಇದೆಯಾ? ಇಲ್ಲಪ್ಪ, ಹಂಗಾರೆ ತಿಂದು ಬಿಡ್ತೀನಿ. ಇನ್ನೂ ಜಾಸ್ತಿ ಕಹಿ ಇರುತ್ತೆ. ತಿನ್ರಿ, ಬೇಡ ಅನ್ಬೇಡಿ, ತಿನ್ರಿ. ವೈಶಾಲಿ ಮೇಡಮ್, ಗುಂಡಣ್ಣವ್ರು ಮಾತ್ರ ತಿಂದ್ರ? ಆನ್ ದ ವೇ. ಅಪ್ಪೋ ಬೇಡಪ್ಪ. ಗುಂಡಣ್ಣವ್ರೆ, ಗುಳಿಗೆ ನುಂಗಿ ಕೈ ನೋವೆಲ್ಲ ವಾಸಿ ಆಗುತ್ತೆ, ಮೈ ತುಂಬಾ ಪ್ಯಾಕ್ಸ್ ಬರುತ್ತೆ. ಮೇಡಮ್ನವ್ರೆ, ಮೈ ತುಂಬಾ ಪ್ಯಾಕ್ಸ್ ಬಂದ್ಬಿಟ್ರೆ ಜನ ಅಲ್ಲಲ್ಲಿ ಮೈ ಊದ್ಕೊಂಡ್ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಗುಂಡಣ್ಣವ್ರೆ ಏನು ಆಗಲ್ಲ, ಮಾಡಿ ಗುಳಿಗೆನ ಇನ್ ನುಂಗ್ಬೇಡಿ, ನಾವ್ ಟಚ್ ಆಗಲ್ಲ. ಮೇಡಮ್ನವ್ರೆ, ಮಾಡಿ ಗುಳಿಗೆನ ಹಂಗ್ ನುಂಗದಲ್ಲ, ಅದ್ಯೋ ಮಾತ್ರೆ. ಮಂಜು, ನಿಂಗೊಂದ್ ಕೆಲ್ಸ ಒಪ್ಪಿಸ್ತಾ ಇದೀನಿ ಕೊಡೋ. ರೀ, ನೀವು ಬೇಡ ಅಂದ್ರೆ ನಾನ್ ಸುಮ್ನೆ ಬಿಡಲ್ಲ. ನೋಡೋ, ಈ ಮಾತ್ರನ 1 ಟೈಮ್ಗೊಂದು, ದಿನಕ್ಕೆ 3, ಇಡೀ ತಿಂಗಳು ನಮ್ ಗುಂಡಣ್ಣಂಗ್ ತಿನ್ನಿಸ್ಬೇಕು. ಅಕಸ್ಮಾತ್ ಅದು ತುಳಿತು ಅಂದ್ರೆ ನಾನ್ ನಿನಗ್ ತಿನ್ಸ್ಬಿಡ್ತೇನೆ. ಬೇಡಪ್ಪ ಬೇಡ, ಅದು ಕೈಯ ಅಂದ್ರೆ ಕೈಯ, ಹೊತ್ತು ಮಾತ್ರ ಇವ್ರಿಗೆ ತಿನ್ಸ್ಬಿಡಿ. ತುತ್ತರಿ, ಕೈಯ ಅಂದ್ರೆ ಕೈ, ನಿನಗ್ ಮಾತ್ರ ಕೈ, ನನಗ್ ಸೀನಾ, ನನಗೂ ಕೈನೇ. ಅಯ್ಯೋ ಗುಂಡಣ್ಣವ್ರೆ, ಪ್ಯಾಕ್ ನಿಮ್ದು, ಸರ್ವ್ ನಂದು. ಕರೆಕ್ಟ್ ಹೇಳಿದೆ, ಬಾಯಲ್ಲಿ ಇಟ್ಕೋ. ತುಂಬಾ ಕಹಿ ಆದ್ರೆ ಬಾಯಿ ದೊಡ್ಡ ಕಳೆದು ಗಾಳಿನ ಒಳಗ್ ತಗೊಳ್ಳಿ, ಕೈ ಹೋಗುತ್ತೆ. ಗುಂಡ, ಏನಾಯ್ತು? ಮುಖ ನೋಡಿದ್ರೆ ಮೆಣಸಿನಕಾಯಿ ಬಜ್ಜಿ ತರ ಆಗೋಗ್ಬಿಟ್ಟಿದೆ. ಏನಾಯ್ತು ನಿನ್ನ ಸುಂದರ ವದನಕ್ಕೆ? ಪರಮೇಶ್ವರರೇ, ನಿಮ್ ಮೆಣಸಿನಕಾಯಿ ಬಜ್ಜಿನೋ, ಈರುಳ್ಳಿ ಬಜ್ಜಿನೋ, ಆಲೂಗಡ್ಡೆ ಬಜ್ಜಿನೋ ಆಮೇಲೆ ಮಾಡ್ಕೊಡ್ತೇನೆ. ಈಗ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ, ಸುಮ್ನೆ ಹೋಗಿ ಡಿಸ್ಟರ್ಬ್ ಮಾಡಿ. ಏನಮ್ಮ ಇದು ಟ್ರೀಟ್ಮೆಂಟಾ? ಯಾಕೆ ಅವ್ನಿಗೆ ಹುಷಾರಿಲ್ವಾ? ನನಗ್ 6 ಪ್ಯಾಕ್ ಮಾಡ್ತೀನಿ ಅಂತ ಹೇಳಿ ನನ್ನನ್ನೇ ಪ್ಯಾಕ್ ಮಾಡಕ್ ಹೊಂಟಿದಾರ. ಅಲ್ಲೇ ಅಲ್ಲಮ್ಮ, ಈ ಫ್ಯಾಮಿಲಿ ಪ್ಯಾಕ್ ನ 6 ಪ್ಯಾಕ್ ಮಾಡಕ್ಕಾಗತ್ತಾ? ಸಾಧನೆ ಕಣ, ನಮ್ಮ ಚೇತನ್ ಚಂದ್ರ 8 ಪ್ಯಾಕ್ ಮಾಡಿಲ್ಲ, ಹಂಗೆ ಮಾಡ. ನೋಡಿ, ಅವರೆಲ್ಲ 8 ಪ್ಯಾಕ್ ಮಾಡಿದ್ರು ಅಂತ ನೀವು 6 ಪ್ಯಾಕ್ ಮಾಡಕ್ ಬೇಡ ಅಂತೀರಲ್ರಿ. ಈಗ ಹೇಗಿದೆ? ಪ್ರಾಣ ಹೋಗಿದ್ ಬಂದಂಗಾಯ್ತಮ್ಮ. ಇನ್ನು ಮೇಲೆ ಪ್ರಾಣ ಹೋಗ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಗುಂಡ, ಏನು ಇದೆಲ್ಲ ಕತೆ? ಸುಮ್ಮನೆ ಆಮೇಲೆ ಹೇಳ್ತೀನಿ. ಸರಿ ಬಿಡ. ಏನಾದ್ರೂ ಸಿಹಿ ಕೊಡಮ್ಮ. ರೀ, ಜಾಸ್ತಿ ಬೆಲ್ಲ ಹಾಕಿ ನಿಮ್ಗೋಸ್ಕರ ಸ್ಪೆಷಲ್ ಪಾನ್ಕೆ ಮಾಡ್ಕೊಂಡ್ ಬರ್ತೀನಿ. ಬಾರು ನಡಿಯೇ. ಮಂಜು, ವೇದ ಮೇಲ್ಗಡೆ ರೂಮಲ್ಲಿ ಓದ್ತಾ ಇದ್ದಾಳೆ, ಹೋಗಿ ಹೆಲ್ಪ್ ಮಾಡ. ಪರಮ, ನಾಲ್ಗೆಲ್ಲ ಕಹಿ ತಿಂದು ತಿಂದು ಹದಗೆಟ್ಟೋಗ್ಬಿಟ್ಟಿದ್ಯೋ. ಉಪ್ಪು ಖಾರದ ರುಚಿನೇ ಮರ್ತು ಬಿಟ್ಟಿದ್ಯಾ. ಇನ್ಮೇಲೆ ನಾನು ಬೆಳಿಗ್ಗೆ ತಿಂಡಿ ತಿನ್ನೋದ್ ಬಿಟ್ಬಿಡ್ತೀನ. ಅಲ್ಲ ಕಣ, ಎಷ್ಟು ದಿವಸ ಈ ಗೋಳು? ಯಾರಿಗ್ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ವೈಶಾಲಿನಿ ಯಾಕೆ ಕುಡ್ದೆ ಕಾಂಪ್ಲಾನು? ಕಾಂಪ್ಲೇಂಟ್ ತರ್ತೀನಿ. ಹಾಲ್ ಸಿಕ್ತು ಅಂತ ಗುಂಡಣ್ಣವರು ಗೋಡನ್ ತಳ್ತಾ ಇದ್ದಾರೆ. ನಾ ಹೋದಾಗ ಇಲ್ಲಿ ಹುಚ್ಚನಾಯಿ ಬಂದಿತ್ತ? ಯಾಕಮ್ಮ? ಗುಂಡಣ್ಣವ್ರು ಹುಚ್ಚನಾಯಿ ಕಡ್ದಿರೋ ತರ ಆಡ್ತಾ ಇದಾರೆ. ಸುಮ್ಮನೆ ಯಾವ ಹುಚ್ಚನ ಇನ್ನು ಬಂದಿಲ್ಲ. ರೇ ಪಿನ್ನು, ಮೊದಲು ಡಾಕ್ಟರ್ನ ಕರ್ಸ್ರೆ. ರೀ, ಡಾಕ್ಟರ್ ಎಲ್ಲ ಏನು ಬೇಕಾಗಿಲ್ಲ, ಈ ತರ ಆಡ್ರೆ ಇನ್ನೊಂದ್ ಮಾತ್ರೆ ಕೊಡಿ ಅಂತ ಡಾಕ್ಟರ್ ಹೇಳಿದಾರೆ. ನಿಮ್ಗೆ ಬುದ್ಧಿ ಇದೆಯೇನ್ರಿ?
ಒಂದು ಮಾತ್ರೆ ತಿಂದಿದ್ದಕ್ಕೆ ಈ ಫೋರ್ಸ್ ಅಲ್ಲಿ ತಳ್ತಾ ಇದ್ದಾನೆ. ಎರಡನೇ ಮಾತ್ರೆ ತಿಂದ್ಬಿಟ್ರೆ ಇವನು ತಳ್ಳ ಫೋರ್ಸ್ಗೆ ಮನೆ ಹೋಗಿ ಪಕ್ಕ ಸೈಡ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಆಗ ಆ ಸೈಟ್ ಅವ್ರು ಬಂದು ನಮ್ ಸೈಟ್ ಅಲ್ಲಿ ಯಾಕ್ರಿ ಮನೆ ಕಟ್ಟಿದ್ರ ಅಂತ ಗಲಾಟೆ ಮಾಡ್ತಾರೆ ಅಷ್ಟೇ. ಹಾಗೇನಾದ್ರು ಗಲಾಟೆ ಮಾಡಕ್ ಮುಂಚೆ ಇನ್ನೊಂದ್ ಮಾತ್ರೆ ಕೊಟ್ರೆ ಅದೇ ಮನೆ ಈ ಕಡೆ ತಳ್ತಾರೆ. ಇಲ್ಲಾಕ ಕೊಡ್ತಾ ಇದೆಯಲ್ಲ, ಹೋಟೆಲ್ ಹಿಂಗೆ ಕೊಡ್ತಾ ಇದ್ರು. ಜಲ್ದಿ ಇಲ್ಲಿ ಕುಟ್ಬೇಡಿ, ಮನೇಲಿ ಕುಟ್ಟಿದ್ದ ಕಳ್ಸಿರು. ಲೇ ಪರಮ, ಮೂಳೆಗಳೆಲ್ಲ ಸವಿತಾ ಇದೆ ಕಣ. ಮೈ ಕೈ ಎಲ್ಲ ಸಿಕ್ಕಾಬಿಟ್ಟೆ ನೋವು ಕಣ, ಆಗ್ತಾ ಇಲ್ಲ. ಹೌದಾ? ಮಸಾಜ್ ಮಾಡಿಸ್ಕೊಳ. ಸೂಪರು. ಬರಲಿ ಮಸಾಜ್ ಮಾಡಿಸ್ಕೊಳ. ಲೇ ಕೋರ್ಟ್ಗೆ ಬೇರೆ ಹೋಗ್ಬೇಕಣ. ಮಸಾಜ್ ಮಾಡಿಸ್ಕೊಂಡ್ರೆ ಮೈ ಕೈ ನಾವೆಲ್ಲ ಹೋಗುತ್ತೆ ಕಣ. ಅಯ್ಯ, ಯಾರಿಗ್ ಹೇಳೋಣ ನಮ್ಮ ಪ್ರಾಬ್ಲಮ್? ಲೇ ನಿರಂಜನ, ಜಮ್ಕನ ಬಾರ ಮಲ್ಕೊಳ್ಳೋಣ. ಇವನಿಗೆ ಇದಕ್ಕೇನ ಆಗಲ್ಲ. ಅಕ್ಕ 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 ಭಾವಂಗೆ ಮಾತ್ರೆ ಕೊಡೋದನ್ನ ಮೊದ್ಲು ನಿಲ್ಲಿಸ್ಬಿಡು. ನಿಂಗೆ ನಮ್ಮ ರೆಕಮೆಂಡೇಶನ್ ಅಲ್ಲ ಅಕ್ಕ. ಕೋರ್ಟ್ ಹತ್ರ ಏನಾಗ್ತದೆ ಅಂತ ಗೊತ್ತಾ? ಭಾವ ಕೋರ್ಟ್ ಅಲ್ಲಿ ವಿಚಿತ್ರವಾಗಿ ಆಡ್ತಾ ಇದಾರಂತೆ. ಹೀಗಂತ ಒಬ್ರು ಕ್ಲೈಂಟ್ ಹೇಳಿದ್ರು. ಹುಟ್ಟಾಗಿಂದಲೇ ವಿಚಿತ್ರವಾಗಿ ಆಡ್ತಿದ್ದಾರೆ. ತಮಾಷೆ ಅಲ್ಲಕ್ಕ, ನಿಜವಾಗ್ಲು ಪಾಪ ಗುಂಡಣ್ಣವರು. ಅದಕ್ಕೆ ಬೇರೆ ಮಾತ್ರೆ ಕೊಡ್ಸೋಣ ಬಿಡುವಿಲ್ಲ. ಆಯ್ತು ಬಿಡ್ರಮ್ಮ, ಕೊಡ್ಸೋಣ. ಇನ್ನೂ ಒಂದ್ ಮಾತ್ರೆನಾ? ಅಕ್ಕ ಭಾವ ಇನ್ನೂ ವಿಚಿತ್ರವಾಗಿ ಆಡ್ತಾರಷ್ಟೇ. ಇನ್ನೂ ಒಂದ್ ಮಾತ್ರೆ ಕೊಡ್ಸೋದು. ಅಕ್ಕ ಜಡ್ಜ್ ಹತ್ರ ಭಾವ ವಾದ ಮಾಡ್ಬೇಕಾದ್ರೆ ಏನ್ ಹೇಳಿದ್ರಂತೆ ಗೊತ್ತಾ? ಏನ್ ಹೇಳಿದ್ರಂತೆ? ಯೋರ್ ಆನರ್, ತಡೆಯಲಾರೆ ಸೊಂಟ ನೋವು, ತಡೆಯಲಾರೆ ಮೈ ಕೈ ನೋವು, ತಡೆಯಲಾರೆ ತಲೆ ಸಿಡಿತ, ವೇದನೆ, ಸಂಕಟ, ಕೆಮ್ಮು, ಇದು ಈ ಕೇಸ್ನ ಸಮಸ್ಯೆ ಅಂತ ಹೇಳ್ಬಿಟ್ರಂತಕ್ಕ. ವೇದ, ನಿನ್ಗೇನೆ ಹೇಳೆ, ಮಂಜಗೊಂದ್ ಕೆಲ್ಸ ಒಪ್ಪಿಸಿದ್ರೆ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾನೆ. ಭೂಮಿ ಮೇಲೆ ಭೂಮಿ ಬೀಳ್ಲಿ, ಒಂದೇ ಭೂಮಿ. ಅವನಂತೂ ಗುಂಡಣ್ಣಂಗ್ 3 ಮಾತ್ರೆ ತಿನ್ಸೋದಂತ ಗ್ಯಾರಂಟಿ. ಅಪ್ಪ ಸದ್ಯ ತುತ್ತೂರಿ ಇಲ್ಲ. ಚೆನ್ನಾಗಿ ಒಗ್ದು ತಿನ್ರಿ, 6 ಪ್ಯಾಕ್ ಬರುತ್ತೆ. ಕೇಳ, ನೀನು ಇತ್ತೀಚೆಗೆ ತುಂಬಾ ಡಿಪ್ರೆಸ್ ಆಗ್ಬಿಟ್ಟಿದ್ಯಾ ಕಣ. ನನ್ನ ಕಣ್ಣಾರೆ ನೋಡಕ್ ಆಗ್ತಾ ಇಲ್ಲ. ಯಾಕೋ ಇದೆಲ್ಲ? ಲೇ, ಸಾಯ್ಬೇಕು ಅನ್ನಿಸ್ತಾ ಇದೆಯಾ? ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಪ್ರಯತ್ನ ಪಟ್ಟೆ, ಆದ್ರೆ ಏನ್ ಮಾಡೋದಪ್ಪ? ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಪರಾಧ, ಹೇಡಿಗಳ ಕೆಲಸ. ಅದಲ್ದೆ ಜನ ಮಾತಾಡ್ಕೋತಾರ, ಒಬ್ಬ ಲಾಯರ್ ಆಗಿ ವಿದ್ಯಾವಂತ ಆಗಿ ಇವನಿಗೆ ಏನು ಬಂದಿತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಅಂತ? ನೀನ್ ಯಾವ ಹತ್ಯೆನೂ ಮಾಡ್ಕೊಂಬೇಡ. ನಾನು ಹೇಳ್ದಂಗ್ ಕೇಳೋ. ಹೇಳಪ್ಪ. ಮೊನ್ನೆ ಹೋಗಿದ್ದಲ್ಲ, ಸಖತ್ತಾಗಿದೆ ಅಂದೆ. ವೈಶಾಲಿ, ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸ ಮಾಡೋರೆಲ್ಲ ಬ್ಯೂಟಿ ಕ್ವೀನ್ ತರ ಇರ್ತಾರಂತೆ. ಅಂತವ್ರ ಕೈಲಿ ಏನಾದ್ರೂ ನಮ್ ಗುಂಡಣ್ಣ ಸಿಕ್ಕಾಕೊಂಡ್ರೆ ಅಷ್ಟೇ ಕತೆ. ಕಾರು ಮಸಾಜ್ ಮಾಡಿಸ್ಕೊಂಡ್ರೆ ಮೈ ಕೈ ನೋವೆಲ್ಲ ಹೋಗುತ್ತೆ ಅಂತ ಕೇಳಿದೀನಿ. ಅದ್ಯಾವ ತರ ಟ್ರೀಟ್ಮೆಂಟ್? ದೂರ ಪರಮ ನೋಡಿ. ಹಾಯ್ ಪಂಕಜ. ಹಾಯ್. ಏನಿದು, ಹೋದ್ಸಲ ಬಂದಾಗ ರಾಜ್ಕುಮಾರ್ ತರ ಮಾಡ್ಕೊತಿದ್ದೆ, ಈ ನೋಡ್ರಿ ಚಪ್ರಸಿ ತರ ಬಂದ್ಬಿಟ್ಟಿದೀರಾ. ಅದು ನನ್ನ ಹೆಂಡತಿ ಕಹಿಗಳಿಗೆ ಟ್ರೀಟ್ಮೆಂಟ್ ಸಹಿಸಕ್ ಆಗ್ತಾ ಇಲ್ಲ. ಇಷ್ಟು ದಿನ ಆದ್ಮೇಲೆ ಬಂದಿದ್ದೀರಾ, ನಾನ್ ನೆನಪಾಗ್ಲಿಲ್ವಾ? ಅಯ್ಯ, ನೋವು ಬಂದ್ರೆ ತಾನೆ ನೆನಪಾಗಕ್ಕೆ. ನೋವು ಬರ್ಸೋಳು ನಾನೇ, ಹೋಗ್ಸೋಳು ನಾನೇ. ನೋಡಿ, 1 ನಿಮಿಷಕ್ಕೆ ನೋವು ಮಂಗ್ಮಾಯ ಆಗ್ಬಿಡುತ್ತೆ.
ಬೇಡ ಬೇಡ ಕುಡಿಬೇಡಿ ಕುಡಿಬೇಡಿ ಬೇಡ ಬೇಡ ವೈಶಾಲಿ ಯಾರೇ ಕುಡಿತಾ ಇದ್ದಾರೆ ನೋಡಿ ಅಲ್ಲಿ ನಮ್ ಗುಂಡನ ಪಂಕಜ ಹೇಗೆ ಕುಡಿತಾ ಇದ್ದಾರೆ ಅಲ್ಲಿ ಕನಸ ಬಾರು ಹೇಗಾರು ಮಾಡಿ ನಮ್ ಗುಂಡಣ್ಣ ಪಾರ್ಲರ್ಗೆ ಹೋಗೋದನ್ನ ನಾವು ತಡಿಬೇಕು ಕಡೆ ಪಂಕಜ ಮೈ ಕೈ ನೋವು ಸಿಕ್ಕಾಪಟ್ಟೆ ಸಕ್ಕತ್ತಾಗ ವಾಸಿ ಆಗ್ಬಿಡ್ತು. ಇದು ಒಂದಿನದಲ್ಲಿ ವಾಸಿ ಆಗುವಂತದ್ದಲ್ಲ, ಇದೊಂದು ಥೆರಪಿ. 15 ದಿನಕ್ಕೊಂದು ಕೋರ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ಮಾತೆಗಳನ್ನ ಬಿಟ್ಬಿಡಿ. ನೀನು ಮುಂದೆ ಇದೆಯಾ, ಹಿಂದೆ ಕೂತ್ತಾ ಯಾರು? ಒಂದ್ ಮಸಾಜ್ ಮಾಡ್ಕೊಂಡ್ರಿ ಯಾರಿಗ್ ಗೊತ್ತಾಗಲ್ಲ ಅನ್ಕೊಂಡಿರ ಬನ್ರಿ ಮನೆಗೆ. ಪಂಕಜ್ ಟಾಟಾ ಮಾಡಿ ಬರ್ತೀನಿ. ದಿನ ಇದೆ ಆದ್ರೆ ಕಷ್ಟ. ನಿಮ್ಗೆ ಯಾಕ್ರಿ ಮಸಾಜು? ಮನೆಗ್ ಬನ್ನಿ, ಮಾರಿ ಹಬ್ಬ ಕಾದಿದೆ. ಅಕ್ಕ ಬೇಡಕ್ಕ, ಬಾವಕ್ ಪಾಪ ತೊಂದ್ರೆ ಕೊಡ್ಬೇಡ. ಮಸಾಜ್ ಮಾಡ್ಕೊಂಡು ಪಾರ್ಲರ್ಗೆ ಹೋಗ್ಬೇಕಾ? ಪೌಡರ್ ಡಬ್ಬ ಇದೆ, ನಾವೇ ಮಸಾಜ್ ಮಾಡ್ಬೋದು. ಗುಂಡ ಎಂತ ಅದೃಷ್ಟ ಮಾಡಿದ್ದ ನೀನು, ಅಲ್ಲೂ ಮಸಾಜು ಇಲ್ಲೂ ಮಸಾಜು, ಸೂಪರ್ ಕಣ. ಮಂಜ, ನಿನ್ಗೆ ಬೆಂಡ್ ಅಭ್ಯಾಸ ಇದೆಯಾ? ಅಯ್ಯೋ ಕೆಸರು ಗದ್ದೆ ಓಟದಲ್ಲಿ ನಾನೇ ಫಸ್ಟ್. ಕೆಸರು ತುಳ್ದು ಒಳ್ಳೆ ಅಭ್ಯಾಸ ಐತೆ. ಬಾರ ಇಲ್ಲಿ. ಹೆಂಡತಿ ಮನೆ ಇದ್ರೆ ಹೋಗಿ ಆ ಪಂಕಜನ್ ಕೈಲಿ ಮಸಾಜ್ ಮಾಡ್ಸ್ಕೊಂಡ್ ಬಂದಿದ್ದಾರಲ್ಲ, ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಮಾನ ಮರ್ಯಾದೆ ಇದೆಯಾ? ಕೇಳ್ರಿ. ಸುಮ್ನೆ ಇದ್ರೆ ಸರಿ ಹೋಯ್ತು, ಇಲ್ಲ ನಿಮಗೆ ಮಸಾಜ್ ಮಾಡ್ಬಿಡ್ತೀನಿ ಅಷ್ಟೇ. ವಯಸ್ಸಲ್ಲಿ ಮತ್ತೆ ಹೋದ್ರೆ ಕಷ್ಟ. ಮತ್ತೆ ಹೋಗ್ತಾರ? ಹೇಗೆ ಹೋಗ್ತಾರೆ? ಮಂಜ, ಭಕ್ತ ಕುಮಾರ ಸಿನಿಮಾ ನೋಡಿದ್ಯೇನೋ? 5 ಸರಿ ನೋಡಿದೀನಿ. ಅದ್ರಲ್ಲಿ ಅಣ್ಣವ್ರು ಮಡ್ಕೆಗೋಸ್ಕರ ಮಣ್ಣು ತುಳಿತಾರಲ್ಲ, ಗೊತ್ತಾ? ಗೊತ್ತು ಗೊತ್ತು. ಹಾಗೆ ತುಳಿಯೋ. ಪಂಕಜ ಪಂಕಜ ಎಲ್ಲಿದೆಯಮ್ಮ? ಅಕ್ಕ 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 ಅಕ್ಕ. ಇಲ್ಲಿ 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 ಗುಂಡಣ್ಣ ಇಲ್ಲಿ. ಅಕ್ಕ ಎಲ್ಲೂ ಕಾಣಿಸ್ತಿಲ್ಲ. ಬೇಗ ನಿಜ ಹೇಳ, ಸರಿಯಾಗಿ ಹುಡುಕ್ತಾ ತಾನೆ? ನಿಜವಾಗ್ಲೂ ಅಕ್ಕ, ಬರ್ಮೋಕಲ್ ರೂಪದಲ್ಲಿ ಹುಡುಕ್ತೆ, ಅವನು ಸಿಗ್ಲಿಲ್ಲ. ಅಯ್ಯಪ್ಪ ಸಾಕಪ್ಪ ಸಾಕು, ಊರೆಲ್ಲ ಸುತ್ತಿ ಸುತ್ತಿ ಸಾಕಾಗ್ಬಿಡ್ತು, ಎಲ್ಲೂ ಕಾಣಿಸ್ತಾ. ಪಂಕಜನ್ ಪಾರ್ಲರ್ ನೋಡಿದ್ಯಾ? ಪಂಕಜ ಇಲ್ಲ ಅಲ್ಲೇ. ಎಲ್ಲೋಗ್ಲಂತೆ? ಗುಂಡಣ್ಣ ಹೋದ್ಮೇಲೆ ಇಬ್ರು ನಾಪತ್ತೆ ಅಂತೆ. ಅವರಿಬ್ರು ಎಲ್ಲಿ ಹೋಗಿರ್ಬೋದು? ನಂದಿ ಬೆಟ್ಟದ ಕಡೆ ಹೋದ್ರ. ಬರ್ತಾ ಇರೋ ಕೋಪಕ್ಕೆ ಆ ನಂದಿ ಬೆಟ್ಟನ ಕುಟ್ಟಿ ಪುಡಿ ಪುಡಿ ಮಾಡ್ಬಿಡ್ಬೇಕು ಅನ್ನಿಸ್ತಾ ಇದೆ. ವಯಸ್ಸಲ್ಲಿ ಬೆಳ್ಳಿ ಮಗು ಬೆಟ್ಟ ಅಲ್ಲ, ಯಾರು ಬೆಟ್ಟ ತರನೇ ಅನ್ಸ್ತು ಕಣೆ. ನಂದಿ ಬೆಟ್ಟನ ಪುಡಿ ಮಾಡಕ್ ಆಗಲ್ಲ, ತುಂಬಾ ದೊಡ್ಡದು. ಇತ್ತೀಚೆಗೆ ಟೆರರಿಸ್ಟ್ ಕಾಟ ಜಾಸ್ತಿ ಆಗಿ ಪೊಲೀಸ್ ಸೆಕ್ಯೂರಿಟಿ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಗುಂಡ ಟ್ರೀಟ್ಮೆಂಟ್ ತಗೋಬೇಕು ಅಂತ ನಂದಿ ಬೆಟ್ಟಕ್ಕೆ ಹೋದ. ಪಂಕಜ ಅವ್ರ ಜೊತೆಗೆ ಜಾ. ನನಗೆ ಹೇಳಿದ್ರೆ ನಮ್ ಗುಂಡಣ್ಣ ಹೇಗ್ರಿ ಹೋದ್ರು? ಅದ್ಯಾವ್ದೋ ದರಿದ್ರ ಟ್ರೀಟ್ಮೆಂಟ್ ಕೊಡ್ತಾ ಇದೀರ ಅವ್ನಿಗೆ, ಅದರಿಂದ ಅವ್ನಿಗೆ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ? ಒಂಥರ ಮೆಂಟ್ಲು ತರ ಹೋಗ್ಬಿಟ್ಟಿದ್ದಾನೆ. ನೆಲ ಕೊಡ್ದ, ರೂಪ್ ಕೊಡ್ದ, ಕಿಟಕಿ ಕೊಡ್ದ, ಬಾಗ್ಲಿಗೆ ಹೊಡ್ದ, ಗೋಡೆಗೆ ಹೊಡ್ದ, ಅದ್ರ ಹಾಕಿರೋ ಪೋಸ್ಟ್ಗೂ ಹೊಡ್ದ, ಅಲ್ಲಿ ರೋಡಲ್ಲಿ ಕಾರ್ಗೂ ಹೊಡ್ದ, ಲಾರಿಗೂ ಹೊಡ್ದ, ಸೈಡಲ್ಲಿರೋ ಬಾರ್ಗೂ ಹೊಡ್ದ. ಆಮೇಲೆ ಕೋರ್ಟ್ಗೆ ಹೋದ್ಮೇಲೆ ಕಟಕಟನ 2 ಪೀಸ್ ಮಾಡಿ ಬಿಸಾಕಿದ್ದಾನೆ. ಹೌದು ಅಂಕಲ್, ಅಷ್ಟೊಂದು ತೊಂದ್ರೆ ಆಯ್ತಾ? ಮತ್ತೆ ಇನ್ನೇನ್ ಮಾಡ್ತಾನ ಅವನು? ಅದಕ್ಕೆ ಮಸಾಜ್ ಪಾರ್ಲರ್ಗೆ ಹೋದ. ಅಲ್ಲಿ ಬೇಕಾದ್ರೆ ಹೋಗ್ಲಿ, ನಂದಿ ಬೆಟ್ಟಕ್ಕೆ ಯಾಕೆ ಹೋದ್ರು ಹಾಗೆ ಕೇಳಿ. ಮೊನ್ನೆ ನೀವು ಮಸಾಜ್ ಪಾರ್ಲರ್ ಹತ್ರ ಹೋಗಿ ರಂಪ ರಾಮಾಯಣ ಮಾಡಿಲ್ವಾ? ಗುಂಡನ್ ಕೈ ಹಿಡಿದು ಹೇಳ್ಕೊ ಬಂದಿಲ್ವಾ? ಅದಕ್ಕೆ ಅವನು ಯಾರ ತಂಟೆ ತಕರಾರು ಬೇಡ ಅಂತೇಳಿ ನಂದಿ ಬೆಟ್ಟಕ್ಕೆ ಹೋಗಿದ್ದಾನೆ. ಟ್ರೀಟ್ಮೆಂಟ್ ಮುಗಿದ್ಮೇಲೆ ವಾಪಸ್ ಬರ್ತಾನಂತೆ. ಅಕ್ಕ ನೋಡ್ದ್ಯಾ, ನೀನ್ ಇಷ್ಟೆಲ್ಲ ಮಾಡಿದ್ಮೇಲೆ ಭಾವ ನಿನ್ ಕೈ ಸಿಗಲ್ಲ ಬಿಡು. ಸುಮ್ನೆ ರೀ ಪರಮೇಶ್ವರರೇ, ನೀವು ನಮ್ ಗುಂಡಣ್ಣ ಇಬ್ರು ಕುಚ್ಚುಕೊಳ್ತಾನೆ. ನೀವೇನ್ ಹೇಳಿದ್ರೆ ಅವ್ರು ಕೇಳ್ತಾ ಇರ್ತಾನೆ. ಹೇಗಾರು ಮಾಡಿ ಅವ್ರ ಕಳ್ಸಿ ಬುದ್ಧಿವಾದ ಹೇಳಿ. ಅದೇನೋ ಹೇಳ್ತಾರಲ್ಲ, ಗಡ್ಡಕ್ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರಂತೆ. ಊರ್ ಸೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲಾಕಿದ್ರಂತೆ. ಟಿಕೆಟ್ ತಗೊಂಡ್ರಂತೆ. ತೋಳ ಹಳ್ಳಿಗ್ ಬಿದ್ರೆ ಆಳೆಗ್ ಒಂದೊಂದ್ ಕಲ್ಲಂತೆ. ನೀವಿಬ್ರು ಸುಮ್ನೆ ರೀ. ನೀವೇನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಮ್ ಗುಂಡಣ್ಣ ಕಟ್ಟಿ ಬುದ್ಧಿ ಹೇಳಿ. ಬಂದ ಮೇಲೆ ಅವ್ನು ಕೇಳಂಗಿದ್ರೆ ಬುದ್ಧಿ ಹೇಳ್ತೀನಿ.
ನಂದಿ ಬೆಟ್ಟದಲ್ಲಿ 2 ದಿನ ಏನ್ ಎಂಜಾಯ್ ಮಾಡಿದೆ ಗೊತ್ತೇನಾ? ಅದೇನಾಯ್ತು ಗೊತ್ತೇನಾ? ನೀನ್ ನನ್ ಸೊಂಟ ಇಟ್ಕೊಳ್ಳೋದು ನನಗೆ ಗೊತ್ತಾಗೋಯ್ತು ಕಣ. ಇರ್ಲಿ ಬಿಡ. ಮುಂದೊಂದ್ ಸರಿ ಹೋದಾಗ ತೊಂದ್ರೆ ಆಗ್ಬಾರ್ದು ಅಂತ ಅಡ್ವಾನ್ಸ್ ಆಗಿ ಒಂದು ಡಬಲ್ ಬೆಡ್ರೂಮ್ ಬುಕ್ ಮಾಡಿಟ್ಟು ಬಂದಿದ್ದೀನಾ. ರಾತ್ರಿ ಫೋನಲ್ಲಿ ಹೇಳ್ತಿದ್ದಲ್ಲ, ಡಬಲ್ ಬೆಡ್ರೂಮು, ಸಿಂಗಲ್ ಕಾರು, ಅಟ್ಯಾಚ್ ಬಾತ್ರೂಮು, ಈಸ್ಟ್ ಫೇಸಿಂಗ್. ಈ ವಿಷಯ ಯಾಕೆ? ಮಕ್ಳು ಬೇಗ ಆಗ್ತಾವಂತೆ. ಮುಂದೆ ಇವನು ಅದೇ ಆಗೋದು. ರೀ ಪ್ಲೀಸ್ ರೀ, ಮುಂದೆ ಅಲ್ಲಿ ಹೋಗ್ಬೇಡ್ರಿ. ಹೋಗಿಲ್ಲ ಅಂದ್ರೆ ಹೇಗಮ್ಮ? ಎಲ್ಲಿವರೆಗೂ ನೀವು ಗುಳಿಗೆ ಕೊಡ್ತೀರಾ ಅಲ್ಲಿವರೆಗೂ ಅವ್ನು ಹೋಗ್ತಾನೆ ಇರ್ತಾನೆ. ಇನ್ ಮುಂದೆ ನಾನು ಆ ಮಾತ್ರನು ಕೊಡಲ್ಲ, ಏನು ಇಲ್ಲ, ನೀವು ಆರಾಮಾಗಿರಿ. ಮತ್ತೆ ನನ್ 6 ಪ್ಯಾಕ್ ಬ್ಯಾಗ್ ಬೇಡ, ಮಣ್ಣು ಏನು ಬೇಡ, ನಿಮ್ ಫ್ಯಾಮಿಲಿ ಪ್ಯಾಕೆ ಸಾಕು. ಹೋಗ್ಲಿ ಬಿಡಮ್ಮ, ನೀನ್ ಔಷಧಿ ಕೊಡಲ್ಲ ಅನ್ನೋದಾದ್ರೆ ನಾನು ನಂದಿ ಬೆಟ್ಟಕ್ಕೆ ಹೋಗಲ್ಲ. ರೀ ಆದ್ರೂ ಇವತ್ ನೀವ್ ಯಾಕೆ ನಂದಿ ಬೆಟ್ಟಕ್ಕೆ ಹೋಗಿದ್ರಿ? ಸರಿಯಾಗಿ ಕೇಳಿದ್ರೆ ನೀವು. ಅಲ್ಲ ರೀ, ನೀವು ಬೇಡ 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 ಅಂದ್ರು ಆ ಕೈ ಹತ್ ಗುಳಿಗೆ ನೀವು ತಿನ್ನಿಸ್ತಾ ಇದ್ರಿ. ಎಷ್ಟ್ ಹಿಂಸೆ ಆಗ್ತಿತ್ತು ಗೊತ್ತಾ ಇವ್ನಿಗೆ? ಅದ್ರ ನಿಮ್ಗೆ ಏನಾಗುತ್ತೋ ಬಿಡುತ್ತೋ, ಪ್ರಾಣ ಎಂತೂ ಹೋಗುತ್ತಾ, ತಪ್ಸ್ಕೊಳೋದ್ ಬೇಡವಾ? ನೋಡಮ್ಮ, ನನಗ್ 6 ಪ್ಯಾಕ್ ಬರೋವರೆಗೂ ನೀನ್ ಬಿಡಲ್ಲ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ನಾನು ಪರಮ ಸೇರಿ ಈ ನಾಟಕ ಮಾಡಿದ್ವಿ. ಬಂದ್ರು ಬಂದ್ರು ಬಂದ್ರು. ನೀವ್ ಹೇಳಿ ಸುಳ್ಳಿ ನನ್ನ ಮೆದ್ಬಿಟ್ರೆ ಬಿಟ್ಟು ಹೋದ್ರು. ಈ ಮೇಲಿಂದ ಇದೇ ಮನೇಲಿ ಇರ್ತೀನಿ.